ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ. ಈ ದಿವಸದ ವಾಕ್ಯದ ಸಂದೇಶಕ್ಕೋಸ್ಕರ ನಾವು Hebrews chapter 4 verse 12 ಇದನ್ನು ಗಮನಿಸುವ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ ವಚನ 12. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಾವು ಓದಿದ ಈ ವಾಕ್ಯದಲ್ಲಿ ಮುಖ್ಯವಾದ 5 ಗುಣಲಕ್ಷಣಗಳು ನಾವು ಕಾಣ್ತಾ ಇದ್ದೇವೆ. ಮೊದಲನಾಗಿ ದೇವರ ವಾಕ್ಯವು ಸಜೀವವಾದದ್ದು. ದ ವರ್ಡ್ ಆಫ್ ಗಾಡ್ ಇಸ್ ಲಿವಿಂಗ್. ಅಂದರೆ ವಾಕ್ಯದಲ್ಲಿ ಜೀವವಿದೆ. ವರ್ಡ್ಸ್ ಆಫ್ ಲೈಫ್, ಜೀವದ ವಾಕ್ಯಗಳು ಅಂತ ನಾವು ನೋಡ್ತೇವೆ. ಐ ಆಮ್ ದ ಲೈಫ್, ನಾನೇ ಜೀವ ಎಂಬುದಾಗಿ ಹೇಳಿದ ಯೇಸು ಕ್ರಿಸ್ತನ ವಾಕ್ಯಗಳು ಇದಾಗಿವೆ. ಸೊ ನನ್ನಲ್ಲಿ ದೇವರ ವಾಕ್ಯವು ನೆಲೆಗೊಂಡಿದ್ರೆ ನಾನು ಸಾರುವಂಥ ಸಂದೇಶದಲ್ಲಿ ಜೀವವಿರ್ತದೆ. ಯಾಕಂದರೆ ಜೀವವಿರುವಂಥದ್ದು ವಾಕ್ಯದಲ್ಲಿ. ನಾನು ವಾಕ್ಯದಲ್ಲಿ ನೆಲೆಗೊಂಡವನಾಗಿದ್ದರೆ ನಾನು ಮಾಡುವ ಪ್ರಾರ್ಥನೆಯಲ್ಲಿ ಜೀವವಿರ್ತದೆ. ಹಾಗೆ ನಾನು ವಾಕ್ಯಕ್ಕೆ ಗೌರವ ಕೊಡುವಂಥ ವ್ಯಕ್ತಿ ಆಗಿದ್ದರೆ ನಾನು ಮಾಡುವಂಥ ಆರಾಧನೆಯಲ್ಲಿ ಕೂಡ ಜೀವವಿರ್ತದೆ. ದೇವರ ವಾಕ್ಯ ಹೇಳಿದ್ರೆ ದೇವರ ವಾಕ್ಯವು ಸಜೀವವಾದದ್ದು. ಜಾನ್ 10:10 ನಾವು ಕಾಣ್ತೇವೆ. ಯೋಹಾನ 10:10 ಯೇಸು ಹೇಳ್ತಾನೆ, ನಾನು ನನ್ನ ಕುರಿಗಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದಿದ್ದಾರೆ. ಸೊ ನಾವು ಆತನ ಕುರಿಗಳಾಗಿದ್ದಾರೆ. ಆತನು ನಮ್ಮಲ್ಲಿ ಜೀವ ಇರಬೇಕಂತ ಬಯಸ್ತಾನೆ, ಸಮೃದ್ಧಿಯಾದ ಜೀವ ಇರಬೇಕಂತಲೂ ಬಯಸ್ತಾನೆ. ಆದರೆ ಆ ವಾಕ್ಯ, ಅದು ಆ ಜೀವ ಎಲ್ಲಿದೆ? ಜೀವ ಆತನ ವಾಕ್ಯದಲ್ಲಿದೆ. ಆ ವಾಕ್ಯ ನಾವು ಎಷ್ಟು ಇಷ್ಟಾಗಿ ನಾವು ಸ್ವೀಕಾರ ಮಾಡುತ್ತೇವೆ, ಎಷ್ಟು ಹೆಚ್ಚಾಗಿ ನಮ್ಮ ಒಳಗೆ ಸ್ವೀಕರಿಸ್ತೇವೆ, ಅಷ್ಟರ ಮಟ್ಟಿಗೆ ಆತನ ಜೀವ ನಮ್ಮೊಳಗೆ ತೋರಿ ಬರ್ತದೆ. 2ನೇ ಗುಣಲಕ್ಷಣ ನಾವು ಕಾಣ್ತೇವೆ. ದೇವರ ವಾಕ್ಯವು ಕಾರ್ಯಸಾಧಕವಾದದ್ದು. ಇಟ್ಸ್ ಕ್ರಿಯೇಟಿವ್. ವಾಕ್ಯ ಅದು ಕಾರ್ಯವನ್ನು ಸಾಧಿಸ್ತದೆ. ನಾವೊಂದು ವಚನ ನೋಡುವ. ಯೆಶಾಯ 55:11 ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಸೊ ಈ ವಾಕ್ಯದಲ್ಲಿ ನೋಡ್ತಾರೆ, ಅಂದರೆ ದೇವರ ವಾಕ್ಯ ಅದು ಕಾರ್ಯಸಾಧಕವಾಗಿದೆ. ಸೊ ನಾನು ವಾಕ್ಯದ ಪ್ರಕಾರ ನಾನು ನಡೆಯುವಂಥ ವ್ಯಕ್ತಿ ಆಗಿದ್ರೆ ದೇವರು ನನಗೋಸ್ಕರ ಕಾರ್ಯ ಮಾಡ್ತಾನೆ. ನನ್ನೊಳಗಿರುವಂಥ ವಾಕ್ಯ ದೇವರ ಕಾರ್ಯವನ್ನು ಸಾಧಿಸ್ತದೆ. ನನ್ನೊಳಗಿರುವಂಥ ವಾಕ್ಯ ದೇವರ ಉದ್ದೇಶವನ್ನು ನೆರವೇರಿಸ್ತದೆ ಎಂಬುದಾಗಿ ನೋಡ್ತಾರೆ. ನಾವು ಲೂಕನ ಸುವಾರ್ತೆ 1:37 ನೋಡ್ತೇವೆ. ಲೂಕನ ಸುವಾರ್ತೆ 1:37 ಗಬ್ರಿಯಲ್ ದೂತನು ಮರಿಯಳಿಗೆ ಹೇಳಿದಂಥ ಒಂದು ಮಾತು ನಮಗೆಲ್ಲರಿಗೂ ಗೊತ್ತಿದೆ. ಲೂಕನ ಸುವಾರ್ತೆ 1:37 ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಹಲ್ಲೆಲೂಯಾ. ನೋಡಿದ ಇಬ್ರಿಯದಲ್ಲಿ ದೇವರ ವಾಕ್ಯ ಕಾರ್ಯಸಾಧಕವಾದದ್ದು. ಯೆಶಾಯ 55:11 ನೋಡಿದ್ದೇವೆ. ದೇವರ ವಾಕ್ಯ ಆತನ ಉದ್ದೇಶವನ್ನು ನೆರವೇರಿಸ್ತದೆ, ಆತನ ಕಾರ್ಯವನ್ನು ಸಾಧಿಸ್ತದೆ. ಹಾಗೆ ಇಲ್ಲಿ ಕೂಡ ನಾವು ನೋಡ್ತೇವೆ, ದೇವರ ಬಾಯಿಂದ ಬರುವಂತ ಯಾವ ಮಾತಾದರೂ ಅದು ನಿಷ್ಫಲವಾಗುವುದಿಲ್ಲ. ನಾವು ನೋಡ್ತೇವೆ, ದೇವರ ವಾಕ್ಯ ಅದು ಕಾರ್ಯವನ್ನ ಸಾಧಿಸ್ತದೆ, ದೇವರ ಉದ್ದೇಶವನ್ನು ನೆರವೇರಿಸ್ತದೆ ಎಂಬುದಾಗಿ. ಹಾಗೆ ನಾವು ಅದೇ ವಾಕ್ಯದಲ್ಲಿ ಇಬ್ರಿಯ 4:12 ನಾವು 3ನೇ ಗುಣಲಕ್ಷಣ ಕಾಣ್ತೇವೆ ದೇವರ ವಾಕ್ಯದ್ದು. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ದೇವರ ವಾಕ್ಯದ ಗುಣಲಕ್ಷಣ ನಾವು ಇಲ್ಲಿ ಕಾಣುವುದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಅದು ಹರಿತವಾದದ್ದು ಅಥವಾ ಹದವಾದದ್ದು. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಅಲ್ಲಿ ಸರ್ವಾಯುಧಗಳನ್ನು ನಾವು ಕಾಣ್ತೇವೆ. ನಮ್ಗೆಲ್ಲರಿಗೂ ನೆನಪಿದೆ, ಒಂದು ರಕ್ಷಣೆ ಎಂಬ ಶಿರಸ್ತ್ರಾಣ, ಇನ್ನೊಂದು ನೀತಿ ಎಂಬ ವಜ್ರ ಕವಚ, ಮತ್ತೊಂದು ಸತ್ಯ ಎಂಬ ನಡುಪಟ್ಟು, ಆಮೇಲೆ ಸಿದ್ಧ ಮನಸ್ಸು ಎಂಬ ಕೆರಗಳು,
ಆಮೇಲೆ ಎಡಕೈಯಲ್ಲಿ ನಂಬಿಕೆ ಎಂಬ ಗುರಾಣಿ. ಸೊ ಈ 5 ಆಯುಧಗಳು ಏನಾಗಿವೆ, ಅದು ನಮ್ಮ ಸೆಲ್ಫ್ ಡಿಫೆನ್ಸ್ಗೋಸ್ಕರ, ನಮ್ಮನ್ನು ನಾವು ಕಾಪಾಡಿಕೊಳ್ಳೋದಕ್ಕೋಸ್ಕರ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದಕ್ಕೋಸ್ಕರ. ಆದ್ರೆ ಒಂದು ಅಟ್ಯಾಕ್ ಮಾಡೋದಕ್ಕೋಸ್ಕರ ದೇವರು ಕೊಟ್ಟಂತ ಆಯುಧ ಯಾವುದಾಗಿದೆ, ಅದು ದೇವರ ವಾಕ್ಯ ಎಂಬ ಇಬ್ಬಾಯಿ ಕತ್ತಿ ಆಗಿದೆ. ಸೊ ಈ ವಾಕ್ಯದಲ್ಲಿ ನೋಡ್ತೇವೆ, ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಎಂಬುದಾಗಿ. ನಾವು ಈ ಇಬ್ಬಾಯಿ ಕತ್ತಿ ಬಗ್ಗೆ ನಾವು ನೋಡುವಾಗ ಪ್ರಕಟಣೆ 1:16 ಕೂಡ ನಾವು ನೋಡ್ತೇವೆ. ಮಹಿಮೆಯ ಯೇಸು ಕ್ರಿಸ್ತನ ಒಂದು ದರ್ಶನ ನಾವು ಕಾಣುವಾಗ ಆತನ ಬಾಯೊಳಗಿಂದ ಏನು ಹೊರಟು ಬರ್ತಾ ಇತ್ತು, ಇಬ್ಬಾಯಿ ಕತ್ತಿ. ನೀವು ಅದನ್ನು ಮತ್ತೆ ಗಮನಿಸಿ, ರಿವೆಲೇಷನ್ 1:16, ಪ್ರಕಟಣೆ 1:16 ನೋಡ್ತೇವೆ. ಯೇಸು ಕ್ರಿಸ್ತನ ಬಾಯೊಳಗಿಂದ ಇಬ್ಬಾಯಿ ಕತ್ತಿ ಹೊರಟು ಬರ್ತಾ ಇತ್ತು ಎಂಬುದಾಗಿ. ನಾವು ಅರ್ಥ ಮಾಡಿಕೊಳ್ತೇವೆ, ಅದು ದೇವರ ವಾಕ್ಯ, ಅದು ಇಬ್ಬಾಯಿ ಕತ್ತಿ ಆಗಿದೆ, ಯೇಸು ಕ್ರಿಸ್ತನ ಬಾಯಿಯ ಮೂಲಕವಾಗಿದ್ದು ಬರುವಂತದ್ದಾಗಿದೆ. ಮತ್ತು ಈ ವಾಕ್ಯದ ಬಗ್ಗೆ ಎಫೆಸದಲ್ಲಿ ಕೂಡ ನೋಡ್ತೇವೆ, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಇಬ್ಬಾಯಿ ಕತ್ತಿಯನ್ನು ಹಿಡಿದುಕೊಳ್ಳಿ. ಸೊ ದೇವರ ವಾಕ್ಯ ಅದು ಯೇಸು ಕ್ರಿಸ್ತನ ಮೂಲಕವಾಗಿ ಬರ್ತದೆ, ಮತ್ತು ಪವಿತ್ರಾತ್ಮನು ಆ ವಾಕ್ಯ ಎಂಬ ಕತ್ತಿಯನ್ನು ಸಂದರ್ಭಕ್ಕೆ ತಕ್ಕ ಹಾಗೆ ನಮಗೆ ಕೊಡ್ತಾನೆ. ನಾವು ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ, ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಕೂಡ ಸ್ವತಃ ಸೈತಾನನ ದುಷ್ಟ ಪ್ರೇರೇಪಣೆಯನ್ನ, ದುಷ್ಟ ಶೋಧನೆಯನ್ನ ಜಯಿಸಿದ್ದು ಯಾವುದರ ಮೂಲಕ, ವಾಕ್ಯ ಎಂಬ ಇಬ್ಬಾಯಿ ಕತ್ತಿಯ ಮೂಲಕವಾಗಿ ಅದನ್ನು ಜಯಿಸ್ತಾರೆ. ಹಾಗೆ ನಮ್ಮ ಮನಸ್ಸಲ್ಲಿ ಕೂಡ ಸೈತಾನ ಅನೇಕ ಸಲ ಕೆಟ್ಟ ಯೋಚನೆಗಳನ್ನು ಹಾಕ್ತಾರೆ, ನಕಾರಾತ್ಮಕವಾದ ಯೋಚನೆ ತರ್ತಾರೆ, ಅಶುದ್ಧವಾದ ಆಲೋಚನೆ ತರ್ತಾರೆ, ಬಯಕೆ ತರ್ತಾರೆ. ಇದೆಲ್ಲವನ್ನು ನಾವು ಜಯಿಸ್ಲಿಕ್ಕೆ ಇರುವಂತ ಆಯುಧ ಯಾವುದು ಕೇಳಿದ್ರೆ, ಇಬ್ಬಾಯಿ ಕತ್ತಿ ಎಂಬ ವಾಕ್ಯವನ್ನು ನಾವು ಯಾವಾಗಲೂ ಅರಿಕೆ ಮಾಡಬೇಕು, ಅದನ್ನ ದುಷ್ಟದ ವಿರುದ್ಧವಾಗಿ ನಾವು ಪ್ರಯೋಗ ಮಾಡಬೇಕು. ಸೊ ನಾವು 3ನೇ ಲಕ್ಷಣ ನೋಡ್ತೇವೆ, ಅದು ಇಬ್ಬಾಯಿ ಕತ್ತಿಗಿಂತ ಹದವಾದದ್ದಾಗಿದೆ. ಮತ್ತು 4ನೇ ಲಕ್ಷಣ ನಾವು ಕಾಣ್ತೇವೆ, ಪ್ರಾಣ ಆತ್ಮಗಳನ್ನು, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು. ಸೊ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅದು ಪ್ರಾಣ ಆತ್ಮಗಳನ್ನು, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು. ಈಗ ಎಕ್ಸಾಂಪಲ್ ನಾವು ತೆಗೆದುಕೊಳ್ತೇವೆ, ನಾವು ಪ್ರತಿ ದಿವಸ ಆಹಾರ ನಾವು ಸೇವಿಸ್ತೇವೆ. ಈ ಆಹಾರ ಯಾವುದಕ್ಕೆ ಪ್ರಯೋಜನವಾಗ್ತದೆ, ನಮ್ಮ ಶರೀರಕ್ಕೆ ಅದು ಆಶೀರ್ವಾದದಾಯಕವಾಗಿರ್ತದೆ, ಅಥವಾ ನಮ್ಮ ಮೂಳೆಗಳಿಗೆ, ನಮ್ಮ ಕೀಲುಗಳಿಗೆ, ನಮ್ಮ ನರನಾಡಿಗಳಿಗೆ, ನಮ್ಮ ಜೀವಕೋಶಗಳಿಗೆ, ನಮ್ಮ ರಕ್ತ ಕಣಗಳಿಗೆ ಈ ಆಹಾರ ಪ್ರಯೋಜನಕ್ಕೆ ಬರ್ತದೆ. ನಾವು ಅಸೌಖ್ಯ ಇದ್ದಾಗ ಆಸ್ಪತ್ರೆಗೆ ಹೋಗ್ತೇವೆ, ಅಲ್ಲಿ ಡಾಕ್ಟರ್ ನಮಗೆ ಇಂಜೆಕ್ಷನ್ ಕೊಡ್ತಾರೆ ಅಥವಾ ಡ್ರಿಪ್ಸ್ ಹಾಕ್ತಾರೆ. ಸೊ ಅದು ಕೂಡ ಯಾವುದಕ್ಕೆ ಪ್ರಯೋಜನಕ್ಕೆ ಬರ್ತದೆ, ಅದು ನಮ್ಮ ಶರೀರಕ್ಕೆ ಅದು ಒಂದು ಆಶೀರ್ವಾದವಾಗಿ ಮಾರ್ಪಡ್ತದೆ, ಆರೋಗ್ಯಕರವಾಗಿ ಮಾರ್ಪಡ್ತದೆ. ಆದ್ರೆ ಕೆಲವು ಸಲ ಅದರ ಡೋಸೇಜ್ ಹೆಚ್ಚು ಕಡಿಮೆ ಆದಾಗ ಅಲ್ಲಿ ನಮಗೆ ಅಲರ್ಜಿ ಕೂಡ ಆಗ್ಬೋದು, ಸೈಡ್ ಎಫೆಕ್ಟ್ ಕೂಡ ಆಗ್ಬೋದು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಇದು ಬರೇ ಶರೀರಕ್ಕೆ ಅಲ್ಲ, ಎಲ್ಲಿ ಬರ್ತದೆ, ಇದು ಪ್ರಾಣ, ಆತ್ಮ, ಕೀಲು, ಮಜ್ಜೆಗಳನ್ನು ಕೂಡ ತೂರಿ ಹೋಗುವಷ್ಟರ ಮಟ್ಟಿಗೆ ಈ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ಅಲ್ಲವೇ? ಅರ್ಥ ಮಾಡಿಕೊಳ್ಬೇಕು. ನಾವು ಆಹಾರ ಸೇವನೆ ಮಾಡಿದ್ರೆ ದೇಹಕ್ಕೆ ಅದು ಬಲ ಕೊಡ್ತದೆ, ಮೆಡಿಸಿನ್ ತೆಗೆದುಕೊಂಡ್ರೆ ದೇಹಕ್ಕೆ ಅದು ಆರೋಗ್ಯ ಕೊಡ್ತದೆ. ಆದ್ರೆ ಈ ವಾಕ್ಯ ಅದಕ್ಕಿಂತಲೂ ಶ್ರೇಷ್ಠವಾಗಿದೆ. ನಾವು ಸೇವಿಸುವಂತ ಆಹಾರವಾಗಿರ್ಬೋದು, ನಾವು ತೆಗೆದುಕೊಳ್ಳುವಂತ ಮೆಡಿಸಿನ್ ಆಗಿರ್ಬೋದು, ಅದು ನಮ್ಮ ಪ್ರಾಣದ ಮೇಲೆ, ನಮ್ಮ ಆತ್ಮದ ಮೇಲೆ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಕ್ಕೆ ಅದು ಬಲ ಕೊಡಬೇಕಾದ್ರೆ, ಆತ್ಮಕ್ಕೆ ಬಲ ಕೊಡಬೇಕಾದ್ರೆ ಯಾವುದು ನಾವು ತೆಗೆದುಕೊಳ್ಬೇಕು, ದೇವರ ವಾಕ್ಯ ಮೆಡಿಸಿನ್ ನಾವು ತೆಗೆದುಕೊಳ್ಬೇಕು. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಅಷ್ಟರ ಮಟ್ಟಿಗೆ ಶಕ್ತಿ ಇದೆ. ಮತ್ತು ಕೊನೆಯ ಲಕ್ಷಣ ಕಾಣ್ತೇವೆ, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ. ಸೊ ನಾವು ಅರ್ಥ ಮಾಡಿಕೊಳ್ತೇವೆ, ದೇವರ ವಾಕ್ಯವನ್ನು ನಾವು ಓದುವಾಗ, ದೇವರ ವಾಕ್ಯ ನಾವು ಧ್ಯಾನಿಸುವಾಗ ನಮ್ಮ ಹೃದಯದ ಸ್ಥಿತಿ ಏನೆಂಬುದಾಗಿ ಅದು ನಮಗೆ ತೋರಿಸಿಕೊಡ್ತದೆ, ನಮ್ಮಲ್ಲಿ ಮಾನಸಾಂತರ ಉಂಟು ಮಾಡುತ್ತದೆ, ನಮ್ಮನ್ನು ಪಶ್ಚಾತ್ತಾಪಕ್ಕೆ ನಡೆಸ್ತದೆ, ನಮ್ಮನ್ನು ದೀನತೆಗೆ ನಡೆಸುವಂತದ್ದಾಗಿದೆ. ನಾವು ಎಕ್ಸಾಂಪಲ್ ನಾವು ನೋಡುವುದಾದ್ರೆ ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 32ನೇ ವಚನ ನಾವು ಕಾಣ್ತೇವೆ. ಯೆರೂಸಲೇಮಿನಿಂದ ಸ್ವಲ್ಪ ದೂರ ಇರುವಂತ ಎಮ್ಮಾಹು ಎಂಬ ಊರಿಗೆ ಇಬ್ಬರು ಶಿಷ್ಯರು ಹೋಗ್ತಾ ಇದ್ರು. ಅವರ ಹೆಸರು ಬರೆಯಲ್ಪಟ್ಟಿಲ್ಲ. ಇಬ್ಬರು ಶಿಷ್ಯರು ಹೋಗ್ತಾ ಇದ್ರು. ಅವರು ತುಂಬಾ ನಿರಾಶೆಗೊಂಡಿದ್ರು. ಯೇಸು ಕ್ರಿಸ್ತನಲ್ಲಿ ತುಂಬಾ ನಂಬಿಕೆ ಇಟ್ಟಿದ್ರು, ಅವರು ನಿರೀಕ್ಷೆ ಇಟ್ಟಿದ್ರು. ಆದ್ರೆ ಯೇಸು ಶಿಲುಬೆಯಲ್ಲಿ ಅದನ್ನು ಜಡಿಯಲ್ಪಟ್ಟು, ಅದನ್ನು ಹೂಡಲ್ಪಟ್ಟು ನಾಳೆ ಸತ್ತೋಗಿದ್ದಾರೆ. ಅವರಿಗೆ ಗೊತ್ತಿಲ್ಲ ಯೇಸು ಸತ್ತವರೊಳಗಿಂದ ಜೀವಿತನಾಗಿ ಎದ್ದು ಬರ್ತಾನೆ ಎಂಬುದಾಗಿ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ನಿರಾಶೆಯಲ್ಲಿ ನಡೆದಿರುವಾಗ ಜೀವಿತನಾಗಿ ಎದ್ದು ಬಂದ ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿ ಸ್ವಲ್ಪ ದೂರ ನಡೀತಾರೆ ಮತ್ತು ಅವರೊಂದಿಗೆ ಸ್ವಲ್ಪ ವಿಷಯ ಮಾತನಾಡ್ತಾರೆ. ಆ ನಂತರ ನಾವು ನೋಡ್ತೇವೆ, ಅವರು ಪರಸ್ಪರ ತಮ್ಮೊಳಗೆ ಏನ್ ಮಾತನಾಡ್ತಾರೆ, ಆ ವ್ಯಕ್ತಿ ನಮ್ಮೊಂದಿಗೆ ಮಾತನಾಡುವಾಗ ನಮ್ಮ ಒಳಗಡೆ ಎಂತಾಯ್ತು, ನಮ್ಮ ಹೃದಯದಲ್ಲಿ ಕುದಿಯುವಂತಹ ಒಂದು ಅನುಭವ ನಮಗೆ ಆಯ್ತು. ದೇವರ ವಾಕ್ಯ ಹೃದಯದಲ್ಲಿ ಕಾರ್ಯ ಮಾಡುವುದಾಗಿದೆ. ಮತ್ತು ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ, ಅಪೊಸ್ತಲರ ಕೃತ್ಯ 2:37 ಪಂಚಾಶತ್ತಮ ದಿವಸ ಪೇತ್ರನು ಪ್ರಸಂಗ ಮಾಡ್ತಾರೆ. ಆಗ ಏನು ಪರಿಣಾಮ ಆಗ್ತದೆ,
ಅವರ ಹೃದಯದಲ್ಲಿ ಅಲಗು ನೆಟ್ಟಂತ ಅನುಭವ ಆಯ್ತು ಎಂಬುದಾಗಿ ನೋಡ್ತೇವೆ. ದೇವರ ವಾಕ್ಯ ಅಷ್ಟು ಶಕ್ತಿಶಾಲಿಯಾಗಿದೆ. ಒಬ್ಬರ ಹೃದಯದಲ್ಲಿ ಕಾರ್ಯ ಮಾಡ್ತದೆ, ಒಬ್ಬರ ಮನಸ್ಸಾಕ್ಷಿಯಲ್ಲಿ ಕಾರ್ಯ ಮಾಡ್ತದೆ, ಒಬ್ಬರ ಆಂತರ್ಯದಲ್ಲಿ ಕಾರ್ಯ ಮಾಡ್ತದೆ. ಹಿರಿಯರು ಯಾವಾಗಲೂ ಹೇಳ್ತಾರೆ, ನಾನು ಸೇವಿಸುವಂತಹ ದೇವರ ವಾಕ್ಯ ನನ್ನ ಒಳಗಡೆ ಅದು ಬೆಂಕಿಯಂತೆ ಉರಿತಾ ಇದೆ ಎಂಬುದಾಗಿ ಹೇಳ್ತಾರೆ. ಅದರಷ್ಟರ ಮಟ್ಟಿಗೆ ದೇವರ ವಾಕ್ಯ ಅದು ಪರಿಣಾಮಕಾರಿಯಾಗಿದೆ. ಸೊ ನಾವು ಈ ವಾಕ್ಯದಲ್ಲಿ ದೇವರ ವಾಕ್ಯದ ಹಲವಾರು ಗುಣಲಕ್ಷಣಗಳಿವೆ. ಆದ್ರೆ ಈ ವಾಕ್ಯದಲ್ಲಿ 5 ಲಕ್ಷಣಗಳು ನಾವು ಕಂಡಿದ್ದೇವೆ. ದೇವರ ವಾಕ್ಯ ಸಜೀವವಾದದ್ದು, ದೇವರ ವಾಕ್ಯ ಕಾರ್ಯಸಾಧಕವಾದದ್ದು, ಮತ್ತು ದೇವರ ವಾಕ್ಯ ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಮತ್ತು ದೇವರ ವಾಕ್ಯ ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ದೂರಿ ಹೋಗುವಂಥದ್ದು, ಮತ್ತು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಇಷ್ಟು ಶ್ರೇಷ್ಠವಾದ ವಾಕ್ಯಕ್ಕೆ ನಾವು ತೋರಿಸುವಂತಹ ರೆಸ್ಪಾನ್ಸ್ ಏನಾಗಿರ್ಬೇಕು, ಹೇಗಿರ್ಬೇಕು ಎಂಬುದಾಗಿ ನಾವು ಗಮನಿಸುವ. ನಾವು ಮೊದಲಾಗಿ ಒಂದು ಸಭೆಯಾಗಿ ಯಾವ ರೀತಿ ನಾವು ರೆಸ್ಪಾಂಡ್ ಮಾಡಬೇಕೆಂಬುದಾಗಿ 1 ಥೆಸಲೋನಿಕ 2:13 ನಾವು ನೋಡುವ. 1 ಥೆಸಲೋನಿಕ 2:13 ಆ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ದೇವರ ವಾಕ್ಯವನ್ನ ಯಾವ ರೀತಿ ನಾವು ಸ್ವೀಕಾರ ಮಾಡಬೇಕು, ಅದಕ್ಕೆ ಎಷ್ಟರ ಮಟ್ಟಿಗೆ ನಾವು ಗೌರವ ಕೊಡಬೇಕು. ನಾನು ಪೀಠಿಕೆಯಾಗಿ ಹೇಳಿದೆ ದೇವರ ವಾಕ್ಯದ 5 ಲಕ್ಷಣಗಳು ಇಬ್ರಿಯ 4:12 ಸೊ ಇಷ್ಟು ಶ್ರೇಷ್ಠವಾದ ವಾಕ್ಯಕ್ಕೆ ನಾನು ನೀನು ಯಾವ ರೀತಿ ಸ್ಪಂದಿಸಬೇಕೆಂಬುದಾಗಿ ನೋಡುವಾಗ ನಾವು 1 ಥೆಸಲೋನಿಕ 2ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ನಾವು ನೋಡುವ. ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ, ಮೊದಲನಾಗಿ ನೋಡ್ತೇವೆ, ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಅರ್ಥ ಮಾಡಿಕೊಳ್ಳಿ, ಈಚೆ ಕಡೆ ನಿಂತುಕೊಂಡು ಸಾರುವಂತ ವ್ಯಕ್ತಿ ಯಾರೇ ಇರ್ಬೋದು, ಆದ್ರೆ ಅದನ್ನು ಸಾರುವಂತ ವಾಕ್ಯ ಏನಾಗಿದೆ, ಅದು ದೇವರ ವಾಕ್ಯವಾಗಿದೆ. ಅದರಿಂದ ಯಾರು ಕೂಡ ಆ ಸಾರುವಂತ ವ್ಯಕ್ತಿಯನ್ನು ನೋಡಬಾರ್ದು, ಮನುಷ್ಯರನ್ನು ನೋಡಬಾರ್ದು. ಇದು ಮನುಷ್ಯನ ಸ್ವರ, ಇದು ಮನುಷ್ಯನ ಆಲೋಚನೆ ಎಂಬುದಾಗಿ ನಾವು ಅಸಡ್ಡೆ ಮಾಡಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ಥೆಸಲೋನಿಕ ಸಭೆಯಲ್ಲಿ ಏನ್ ಮಾಡ್ತಾ ಇದ್ರು, ಅಪೊಸ್ತಲ ಪೌಲನು ಅವರಿಗೆ ಸಾರಿದಂತಹ ಸುವಾರ್ತೆ ಅಥವಾ ಅಪೊಸ್ತಲ ಪೌಲನು ಅವರಿಗೆ ಕಲಿಸಿಕೊಂಡಂತಹ ದೇವರ ವಾಕ್ಯವನ್ನ ಮನುಷ್ಯರ ವಾಕ್ಯ ಎಂಬುದಾಗಿ ಅವರು ಅಸಡ್ಡೆ ಮಾಡಲಿಲ್ಲ, ಮನುಷ್ಯರ ವಾಕ್ಯ ಎಂಬುದಾಗಿ ನಿರ್ಲಕ್ಷ್ಯ ಮಾಡಲಿಲ್ಲ, ಮನುಷ್ಯರ ವಾಕ್ಯ ಎಂಬುದಾಗಿ ತಾತ್ಸಾರ ಮಾಡಲಿಲ್ಲ. ಅದರ ಬದಲಾಗಿ ಅವರು ದೇವರ ವಾಕ್ಯವೆಂದೇ ತಿಳಿದು ಅಂಗೀಕಾರ ಮಾಡಿದರು. ಹಲ್ಲೆಲೂಯಾ. ಸೊ ಮೊದಲನಾಗಿ ನಾವು ಏನ್ ಮಾಡಬೇಕು, ಮನುಷ್ಯರ ಸ್ವರ ಎಂಬುದಾಗಿ, ಮನುಷ್ಯರ ಆಲೋಚನೆ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ಅಸಡ್ಡೆ ಮಾಡಬಾರ್ದು, ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬಾರ್ದು. ಎರಡನೇದಾಗಿ ದೇವರ ವಾಕ್ಯವನ್ನ, ಅದು ದೇವರ ವಾಕ್ಯವೇ ಆಗಿದೆ, ದೇವರು ತಾನೇ ಮಾತನಾಡ್ತಾ ಇದ್ದಾರೆ. ಈ ವಾಕ್ಯದ ಮೂಲಕ ನಾವು ದೇವರ ಸ್ವರವನ್ನ ಕೇಳಿಸಿಕೊಳ್ತಾ ಇದ್ದೇನೆ, ಈ ವಾಕ್ಯದ ಮೂಲಕ ದೇವರ ಆಲೋಚನೆ ಹೊಂದಿಕೊಳ್ತಾ ಇದ್ದೇನೆ. ಆ ಒಂದು ಪರಿಪೂರ್ಣವಾದ ನಂಬಿಕೆಯೊಂದಿಗೆ ನಾವು ದೇವರ ವಾಕ್ಯವನ್ನು ಅಂಗೀಕಾರ ಮಾಡಬೇಕು, ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ ಸ್ವೀಕಾರ ಮಾಡಬೇಕು. ಮತ್ತು ನಾವು ನೋಡ್ತೇವೆ ಥೆಸಲೋನಿಕ ಸಭೆಯವರು ಹಾಗೆ ಮಾಡ್ತಾ ಇದ್ರು. ಆದ್ರಿಂದ ಪೌಲನವರಿಗೆ ನಿಮಗೋಸ್ಕರ ನಾನು ದೇವರಿಗೆ ಎಡೆಬಿಡದೆ ಕೃತಜ್ಞತಾ ಸ್ತುತಿ ಮಾಡ್ತೇನೆ. ಮತ್ತು ಅದನ್ನು ಮುಗಿಸುವಾಗ ಹೇಳ್ತಾನೆ, ಅದು ನಿಜವಾಗಿ ದೇವರ ವಾಕ್ಯವೇ, ಅದು ನಂಬುವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸ್ತದೆ. ಹಲ್ಲೆಲೂಯಾ. ಅಲ್ಲಿ ಏನ್ ಹೇಳ್ತಾರೆ, ಅದು ನಿಜವಾಗಿ ದೇವರ ವಾಕ್ಯ, ಯಾರೇ ಸಾರಲಿ ಆದ್ರೆ ದೇವರ ವಾಕ್ಯವೇ ಆಗಿದೆ. ಮತ್ತು ಅದು ಎಲ್ಲಿ ಕಾರ್ಯ ಮಾಡ್ತದೆ, ನಂಬುವರಾದ ನಿಮ್ಮೊಳಗೆ ಅದು ಬಲವಾಗಿ ಕಾರ್ಯ ಮಾಡ್ತದೆ. ನಾವು ವಾಕ್ಯವನ್ನು ಕೇಳ್ತೇವೆ, ಅಷ್ಟಕ್ಕೆ ಬಿಟ್ಟು ಬಿಡ್ತೀವಿ ಅಂತಂದ್ರೆ ಅದು ನಮ್ಮ ಜೀವಿತದಲ್ಲಿ ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರೆ ನಾವು ನಂಬುದಾದ್ರೆ, ಈ ವಾಕ್ಯ ನನಗೋಸ್ಕರ, ಈ ವಾಕ್ಯ ಕಾರ್ಯಸಾಧಕವಾದ ವಾಕ್ಯ, ಈ ವಾಕ್ಯದಲ್ಲಿ ಜೀವವಿದೆ, ಈ ವಾಕ್ಯ ಇಬ್ಬಾಯಿ ಕತ್ತಿಗಿಂತ ಹರಿತವಾಗಿದೆ, ಈ ವಾಕ್ಯ ಪ್ರಾಣ ಆತ್ಮದಲ್ಲಿ ತೂರಿ ಹೋಗ್ತದೆ, ಈ ವಾಕ್ಯದ ಹೃದಯದ ಆಲೋಚನೆ ತೋರಿಸಿಕೊಡ್ತದೆ. ಸೊ ನಾವು ಈ ವಾಕ್ಯದ ನಂಬುದಾದ್ರೆ ಖಂಡಿತವಾಗಿ ವಾಕ್ಯ ನಮ್ಮೊಳಗೆ ಅದು ಬಲವಾದ ಕಾರ್ಯಗಳನ್ನ ಮಾಡ್ತದೆ ಎಂಬುದಾಗಿ ಪೌಲನು ಬರೀತಾರೆ. ಈಗ ದೇವರ ವಾಕ್ಯವನ್ನ ನಂಬಿಕೊಂಡು ತಮ್ಮಲ್ಲಿ ಒಪ್ಪಿಸಿಕೊಟ್ಟಂತಹ ಕೆಲವು ವ್ಯಕ್ತಿಗಳ ಬಗ್ಗೆ ನಾವು ನೋಡುವ. ನಾವು ಈಗ ನೋಡಿದ್ದು ಥೆಸಲೋನಿಕ ಸಭೆಯಾಗಿ ಏನ್ ಮಾಡ್ತಾ ಇದ್ರು, ದೇವರ ವಾಕ್ಯವನ್ನು ಅವರು ಮನುಷ್ಯನ ಸ್ವರ ಅಂತ ಅಸಡ್ಡೆ ಮಾಡ್ತಿರ್ಲಿಲ್ಲ, ಬದಲಾಗಿ ದೇವರ ವಾಕ್ಯ ಎಂಬುದಾಗಿ ಸ್ವೀಕಾರ ಮಾಡ್ತಾ ಇದ್ರು. ಹಾಗೆ ವ್ಯಕ್ತಿಗಳ ಬಗ್ಗೆ ಒಂದು 2 ಎಕ್ಸಾಂಪಲ್ ಅನ್ನು ಕೊಡ್ಲಿಕ್ಕೆ ಬಯಸ್ತಾರೆ. ಮೊದಲದಾಗಿ ನಾವು ಈಗಾಗಲೇ ಓದಿದಂತಹ ವಾಕ್ಯ ಲೂಕ 1:37 ನಾವು ಓದಿದ್ದೇವೆ. 38ನೇ ವಾಕ್ಯಕ್ಕೆ ಬರುವ ಲೂಕನ ಸುವಾರ್ತೆ 1:38. ಅಲ್ಲಿ ಮೊದಲಾಗಿ ನಾವು ನೋಡಿದ ವಾಕ್ಯ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ಆತನು ಹೇಳ್ತಾರೆ. ಆಗ ಮರಿಯಳು ಕೊಟ್ಟ ರೆಸ್ಪಾನ್ಸ್ ನೋಡಿ, ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ, ನಿನ್ನ ಮಾತಿನಂತೆ ನನಗಾಗಲಿ, ಅಥವಾ ನಿನ್ನ ವಾಕ್ಯದ ಪ್ರಕಾರ ನನಗೆ ಆಗಲಿ. ಸೊ ನಮಗೆ ಗೊತ್ತು ಇದರ ಪರಿಣಾಮ ಏನಾಯಿತು. ಕನ್ನಿಕೆ ಆಗಿದ್ದಂತ ಮರಿಯಳು ಪವಿತ್ರಾತ್ಮನ ಮೂಲಕವಾಗಿ ಗರ್ಭ ಧರಿಸ್ತಾಳೆ. ದೇವಕುಮಾರನಾದ ಯೇಸು ಕ್ರಿಸ್ತನು ಮನುಷ್ಯ ಕುಮಾರನಾಗಿ ಜನಿಸಲಿಕ್ಕೆ
ಅವಳ ಗರ್ಭವು ದೇವರ ಮೂಲಕವಾಗಿ ಉಪಯೋಗಿಸಲ್ಪಡುತ್ತದೆ ಎಂಬುದಾಗಿ ನೋಡ್ತೇವೆ. ಇದಕ್ಕೆ ಕಾರಣ ಏನು ಹೇಳಿದ್ರೆ, ಅವಳು ವಾಕ್ಯವನ್ನು ನಂಬಿದ್ಲು ಮತ್ತು ವಾಕ್ಯದ ಪ್ರಕಾರವೇ ನನ್ನ ಜೀವಿತದಲ್ಲಿ ಆಗಲಿ, ನಿನ್ನ ಮಾತಿನಂತೆ ನನಗಾಗಲಿ, ನಿನ್ನ ವಾಕ್ಯದಂತೆ ನನಗಾಗಲಿ ಎಂಬುದಾಗಿ ತನ್ನನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಾಗ ಆ ವಾಕ್ಯ ಅವಳ ಜೀವಿತದಲ್ಲಿ ಕಾರ್ಯ ಮಾಡಿದ್ದು. ಅವಳು ಯೇಸು ಕ್ರಿಸ್ತನ್ನೇ ತನ್ನ ಗರ್ಭದಲ್ಲಿ ಒಂದು ಧರಿಸಿಕೊಂಡದನ್ನು ನೋಡ್ತೇವೆ. ಯೇಸುವಿಗೆ ಜನ್ಮ ಕೊಡ್ಲಿಕ್ಕೆ ಸಾಧ್ಯವಾದನ್ನು ನೋಡ್ತೇವೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ಳುವಾಗ ಲೂಕನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರುವ ಲೂಕನ ಸುವಾರ್ತೆ 5ನೇ ಅಧ್ಯಾಯ ಮರಿಯಳ ಬಗ್ಗೆ ನಾವು ನೋಡಿದ್ದೇವೆ. ತನ್ನ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟಳು, ನಿನ್ನ ವಾಕ್ಯದಂತೆ ನನಗಾಗಲಿ ಎಂಬುದಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಟ್ಲು. ಅದರ ಪರಿಣಾಮ ನಾವು ನೋಡಿದ್ದೇವೆ. ಹಾಗೆ ಇನ್ನೊಂದು ವಾಕ್ಯ ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 4, 5, 6 ಈ ವಾಕ್ಯ ನೋಡುವ. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ. ಸೊ ಇದು ಒಂದು ವಾಕ್ಯ, ಯೇಸು ಕ್ರಿಸ್ತನು ಹೇಳಿದಂತ ಒಂದು ಮಾತಾಗಿದೆ. ಬರೀ ಒಂದು ಮಾತು, ದೊಡ್ಡ ಸಂದೇಶ ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ಒತ್ತೊತ್ತಾಗಿ ಅದನ್ನ ವಾಕ್ಯವನ್ನು ಕೇಳಲಿಕ್ಕೆ ಬಂದಂತ ಜನರಿಗೆ ಅದನ್ನು ಸಂದೇಶವನ್ನು ಕೊಟ್ಟಿದ್ದಾರೆ, ಉಪದೇಶವನ್ನು ಮಾಡಿದ್ದಾರೆ. ಆದ್ರೆ ಪೇತ್ರನಿಗೆ ದೊಡ್ಡ ಸಂದೇಶ ಕೊಡ್ತಾ ಇಲ್ಲ, ಉಪದೇಶ ಮಾಡ್ತಾ ಇಲ್ಲ. ಜಸ್ಟ್ ಒನ್ ವರ್ಡ್, ಒಂದು ವಾಕ್ಯವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿ. ಸೊ ಒಂದೇ ಒಂದು ವಾಕ್ಯ ಯೇಸು ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಾಕ್ಯದ ಬಗ್ಗೆ ಸೀಮೋನನ ರೆಸ್ಪಾನ್ಸ್ ನೋಡಿ. ಸೀಮೋನನು, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಏನೂ ಸಿಕ್ಕಲಿಲ್ಲ. ಸೊ ಅವನು ತನ್ನ ಕಂಡೀಷನ್ ಹೇಳ್ತಾರೆ, ಅಸಹಾಯಕ ಪರಿಸ್ಥಿತಿ ಹೇಳ್ತಾರೆ. ಆದ್ರೆ ನೆಕ್ಸ್ಟ್ ಹೇಳಿದಂತ ಮಾತು ವೆರಿ ಇಂಪಾರ್ಟೆಂಟ್. ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ, ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ. ಅದರ ಅರ್ಥ, ರಾತ್ರಿ ನಾವು ಬಲೆ ಬೀಸಿದ್ದೇವೆ ಈ ಒಂದು ಸಮುದ್ರದಲ್ಲಿ ಅಥವಾ ಈ ಒಂದು ಗಲೀಲಾ ಕೆರೆಯಲ್ಲಿ, ಒಂದು ಕೂಡ ಮೀನಿಲ್ಲ ಎಂಬುದಾಗಿ ನಮಗೆ ಕನ್ಫರ್ಮ್ ಆಗಿದೆ. ಆದ್ರೂ ಕೂಡ ನಿನ್ನ ವಾಕ್ಯವನ್ನು ನಾನು ಅಸಡ್ಡೆ ಮಾಡೋದಿಲ್ಲ, ನಿನ್ನ ಮಾತನ್ನು ನಾನು ತಿರಸ್ಕಾರ ಮಾಡೋದಿಲ್ಲ, ನಿನ್ನ ಮಾತಿನ ಮೇಲೆ ಕೂಡ ನಾನು ಸ್ಟೆಪ್ ತೆಗೆದುಕೊಳ್ತೇನೆ ಎಂಬುದಾಗಿ ಅಂತ ಹೇಳ್ತಾರೆ. ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದರು. ಈಗ 6ನೇ ವಾಕ್ಯ ನೋಡಿ. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗ್ತಿದ್ದವು. ಹಲ್ಲೆಲೂಯಾ. ನಾವು ಅರ್ಥ ಮಾಡಿಕೊಳ್ತೇವೆ, ಪೇತ್ರನ ಪರಿಸ್ಥಿತಿನ ನೋಡ್ತೇವೆ. ರಾತ್ರಿ ಇಡೀ ಬಲೆ ಬೀಸಿದ್ದಾರೆ, ಒಂದು ಮೀನು ಕೂಡ ಹಿಡಿಲಿಕ್ಕೆ ಸಾಧ್ಯವಾಗಿಲ್ಲ. ಅಸಹಾಯಕವಾದ ಒಂದು ಪರಿಸ್ಥಿತಿ, ಚಿಂತಾಜನಕವಾದ ಪರಿಸ್ಥಿತಿ, ನಿರಾಶೆಯ ಪರಿಸ್ಥಿತಿ. ಆದ್ರೂ ಕೂಡ ಅವನು ತೆಗೆದುಕೊಂಡ ಸ್ಟೆಪ್ ಏನು? ನಿನ್ನ ಮಾತಿನ ಮೇಲೆ ನಾನು ಒಂದು ಸಲ ಬಲೆ ಹಾಕ್ತೇನೆ ಎಂಬುದಾಗಿ ಆತನು ವಿಧೇಯನಾಗ್ತಾನೆ, ತನ್ನನ್ನು ಒಪ್ಪಿಸಿಕೊಡ್ತಾನೆ. ಮತ್ತು ಅದರ ಪರಿಣಾಮ ನೋಡ್ತೇವೆ. ಆ ಬಲೆಗಳಲ್ಲಿ ರಾಶಿ ರಾಶಿ ಮೀನು, ಎಷ್ಟು ಮೀನು? ಬಲೆ ಹರಿಯಷ್ಟು ಮೀನು, ದೋಣಿ ಮುಳುಗುವಷ್ಟು ಮೀನು ಸಿಕ್ಕಿದೆ ಎಂಬುದಾಗಿ ನೋಡ್ತೇವೆ. ಅರ್ಥ ಮಾಡಿಕೊಳ್ಳುವ ದೇವರ ವಾಕ್ಯದು ಕಾರ್ಯಸಾಧಕವಾಗಿದೆ. ಆದ್ರೆ ಕಾರ್ಯ ಸಾಧನೆ ಆಗ್ಬೇಕಾದ್ರೆ ನೀನು ಆ ವಾಕ್ಯವನ್ನು ನಂಬಬೇಕಾಗಿದೆ, ಆ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕಾಗಿದೆ, ಆ ವಾಕ್ಯವನ್ನು ಕೈಗೊಂಡು ನಡೆಯಬೇಕಾಗಿದೆ, ವಾಕ್ಯಕ್ಕೆ ನಾವು ಸಂಪೂರ್ಣವಾಗಿ ಎಡೆ ಕೊಡಬೇಕಾಗಿದೆ. ಮತ್ತೊಂದು ವ್ಯಕ್ತಿಯ ಬಗ್ಗೆ ನಾವು ನೋಡುವ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 5ರಿಂದ 8 ವಾಕ್ಯಗಳನ್ನು ಗಮನಿಸುವ. ಮತ್ತಾಯನ ಸುವಾರ್ತೆ 8ರಲ್ಲಿ ಮೊದಲಿಗೆ 5ರಿಂದ 8 ವಾಕ್ಯ ನೋಡುವ. ಆತನು ಕಪರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಈ ವಾಕ್ಯ ನೋಡಿ. ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಬಳಿಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ, ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗು. ಹಲ್ಲೆಲೂಯಾ. ಅವರು ದೊಡ್ಡ ಸಂದೇಶ ಅಲ್ಲ, ಅವ್ರು ಹೇಳ್ತಾರೆ, ನೀನು ಕೂಡ ನಮ್ಮ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ನೀನು ಬರಬೇಕಾಗಿಲ್ಲ. ಆದ್ರೆ ಇಲ್ಲಿ ಇದ್ದುಕೊಂಡು ಒನ್ ವರ್ಡ್, ಒಂದು ವಾಕ್ಯ ನೀನು ಹೇಳುದಾದ್ರೆ, ಒಂದು ಮಾತು ಹೇಳುದಾದ್ರೆ ನನ್ನ ಆಳಿಗೆ ಗುಣವಾಗ್ತದೆ. ಮತ್ತು ಅವರ ನಂಬಿಕೆ ನೋಡಿ, ನಾವು ಆ ವಾಕ್ಯದಲ್ಲಿ ನೋಡ್ತೇವೆ. ಲಾಸ್ಟಿಗೆ 13ನೇ ವಾಕ್ಯ ನೋಡಿ. ಯೇಸು ಆ ಶತಾಧಿಪತಿಗೆ, ನೀನು ನಂಬಿದಂತೆ ನಿನಗೆ ಆಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು. ಹಲ್ಲೆಲೂಯಾ. ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ನಾವು ದೊಡ್ಡ ಸಂದೇಶ ಅಲ್ಲ, ಅವ್ರು ಹೇಳ್ತಾರೆ, ನನಗೆ ಒಂದು ವಾಕ್ಯ ಹೇಳು, ನೀನು ಒಂದು ಮಾತು ಹೇಳಿದ್ರೆ, ನೀನು ಒಂದು ವಾಕ್ಯ ಹೇಳಿದ್ರೆ ನನ್ನ ಆಳಿಗೆ ಸ್ವಸ್ಥವಾಗ್ತದೆ. ಅವರಿಗೆ ಯೇಸು ಕ್ರಿಸ್ತನ ಮಾತಿನ ಮೇಲೆ ಅಷ್ಟು ಭರವಸೆ ಇತ್ತು, ಯೇಸುವಿನ ಮಾತಿನಲ್ಲಿ ಶಕ್ತಿ ಇದೆ, ಯೇಸುವಿನ ಮಾತಿನಲ್ಲಿ ಅಧಿಕಾರ ಇದೆ ಎಂಬುದಾಗಿ ಗೊತ್ತಿತ್ತು. ಅವ್ರು ಹೇಳ್ತಾರೆ, ನೀವು ನಮ್ಮ ಮನೆ ತನಕ ಬರೋದು ಬೇಡ, ಇಲ್ಲಿ ಇದ್ದುಕೊಂಡು ಒಂದು ಮಾತು ಹೇಳು, ನನ್ನ ಆಳಿಗೆ ಗುಣವಾಗ್ತದೆ. ನೋಡಿ ಎಷ್ಟು ದೊಡ್ಡ ನಂಬಿಕೆ. ನೋಡಿ ಯೇಸು ಕೂಡ ಹೇಳ್ತಾರೆ, ಇಂತಹ ದೊಡ್ಡ ನಂಬಿಕೆ ನಾನು ಎಲ್ಲಿಯೂ ಕಾಣಿಲ್ಲ ಎಂಬುದಾಗಿ. ಮತ್ತು ಹೇಳ್ತಾರೆ, ನೀನು ನಂಬಿದಂತೆ ನಿನಗೆ ಆಗಲಿ, ನೀನು ಹೋಗು ಎಂಬುದಾಗಿ ಹೇಳ್ತಾರೆ. ಮತ್ತು ನಾವು ನೋಡ್ತೇವೆ, ಅದೇ ಗಳಿಗೆಯಲ್ಲಿ ಆ ಆಳಿಗೆ ಸ್ವಸ್ಥವಾಯಿತು ಎಂಬುದಾಗಿ ನೋಡ್ತೇವೆ. ಸೊ ನಮ್ಮಲ್ಲಿ ಕೂಡ ದೇವರ ವಾಕ್ಯದ ಬಗ್ಗೆ ಈ ರೀತಿಯಾದ ಒಂದು ನಂಬಿಕೆ ಇರಬೇಕು, ಮತ್ತು ವಿಧೇಯತೆ ಇರಬೇಕು, ಮತ್ತು ನಿರೀಕ್ಷೆ ನಮ್ಮಲ್ಲಿ ಇರಬೇಕು. ಹಳೆ ಒಡಂಬಡಿಕೆಯ ಒಂದು ಉದಾಹರಣೆ ನೋಡಿಕೊಳ್ಳುವ.
ಒಂದು ಅರಸುಗಳು 17ನೇ ಅಧ್ಯಾಯಕ್ಕೆ ನಾವು ಬರುವ, ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಚಾರಕದ ವಿಧೇಯ ಒಂದು ವಿಷಯವಾಗಿದೆ ಇದು. ಅದನ್ನ ಒಂದ್ಸಲ ನೋಡಿಕೊಳ್ಳು. ಒಂದು ಅರಸುಗಳು, ಫಸ್ಟ್ ಕಿಂಗ್ಸ್ 17ನೇ ಅಧ್ಯಾಯದಲ್ಲಿ 14ರಿಂದ 16 ವಾಕ್ಯಗಳನ್ನ ಗಮನಿಸುವ. ಇಲ್ಲಿ ನಾವು ನೋಡ್ತೇವೆ 14ನೇ ವಾಕ್ಯದಲ್ಲಿ ಇದರ ಹಿನ್ನೆಲೆ ನಿಮ್ಗೆ ಗೊತ್ತಿದೆ. ಆದ್ರೆ ಎಲಿಯರು ಆ ವಿಧವೆಗೆ ಹೇಳಿದಂತ ಮಾತು ನೋಡಿ, ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಿಕೆಯಲ್ಲಿ ಇರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದರು. ಈಗ ನೋಡಿ, ಆತನು ಈ ತರ ಮಾತು ಹೇಳಿದ ಮೇಲೆ ಈಗ ವಿಧವೆಯ ರೆಸ್ಪಾನ್ಸ್, ಆಕೆಯು ಹೋಗಿ ಅವನು ಹೇಳಿದಂತೆ ಮಾಡಿದಳು. ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದನು. ನಾವು ಅರ್ಥ ಮಾಡಿಕೊಳ್ಳಿ, ಇದು ಎಲಿಯನ ಮಾತಲ್ಲ. ಯಾರ ಮಾತು ಇದು? ಯೆಹೋವನ ಮಾತಾಗಿದೆ, ಕರ್ತನಾದ ದೇವರ ಮಾತಾಗಿದೆ, ಯೇಸು ಕ್ರಿಸ್ತನ ಮಾತಾಗಿದೆ. ನಾವು ನೋಡ್ತೇವೆ, ಯೆಹೋವನು ಎಲಿಯನ ಮುಖಾಂತರ ಹೇಳಿದಂತೆ ಮಡಿಕೆಯಲ್ಲಿ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿ ಎಣ್ಣೆ ಮುಗಿದು ಹೋಗಲಿಲ್ಲ. ಹಲ್ಲೆಲೂಯಾ. ಅರ್ಥ ಮಾಡಿಕೊಳ್ಳುವ, ಎಲಿಯನ ಮೂಲಕವಾಗಿ ದೇವರು ಮಾತನಾಡಿದ್ದಾರೆ. ಈ ಲೋಕದಲ್ಲಿ ಈ ಮಳೆ ಬರುವ ತನಕ ನಿನ್ನ ಮನೆಯಲ್ಲಿ ಹಿಟ್ಟು ತೀರುವುದಿಲ್ಲ, ಎಣ್ಣೆ ಮುಗಿದಿಲ್ಲ ಎಂಬುದಾಗಿ. ಆ ಒಂದು ಮಾತಿನ ಮೇಲೆ ಅವಳು ಸಂಪೂರ್ಣ ವಿಶ್ವಾಸ ಇಟ್ಟುಕೊಂಡು ಮೊದಲ ರೊಟ್ಟಿಯನ್ನು ಎಲಿಯರಿಗೆ ಮಾಡಿಕೊಡ್ತಾಳೆ. ಅನಂತರ ನೋಡ್ತೇವೆ, ಅವಳ ಮನೆಯಲ್ಲಿ ಉಕ್ಕಿ ಬರ್ತದೆ. ಅವಳು, ಅವಳ ಕುಟುಂಬದವರು ಅನೇಕ ಕಾಲವರೆಗೆ ಊಟ ಮಾಡ್ಲಿಕ್ಕೆ ಸಾಧ್ಯವಾಯಿತು, ಹಿಟ್ಟು ತೀರಲಿಲ್ಲ, ಎಣ್ಣೆ ಮುಗಿದು ಹೋಗಲಿಲ್ಲ ಎಂಬುದಾಗಿ ನೋಡ್ತೇವೆ. ನಾವು ನೋಡ್ತೇವೆ, ಬರೀ ಒನ್ ವರ್ಡ್, ಒಂದು ವಾಕ್ಯವನ್ನು ನಾವು ನಂಬಿಕೆ ತೆಗೆದುಕೊಳ್ಳುವಾಗ, ನಮ್ಮನ್ನು ಒಪ್ಪಿಸಿಕೊಳ್ಳುವಾಗ ದೇವರು ಅದ್ಭುತವಾಗಿ ಕಾರ್ಯ ಮಾಡ್ತಾರೆ. ಯಾಕಂದ್ರೆ ದೇವರ ವಾಕ್ಯ ಕಾರ್ಯ ಸಾಧಕವಾದದ್ದು ಮತ್ತು ಅದು ನನ್ನ ದೇವರ ಉದ್ದೇಶವನ್ನು ನೆರವೇರಿಸುವಂತಾಗಿದೆ. ನಾವು ಇಬ್ರಿಯ 4:2 ಗಮನಿಸುವ. Hebrews chapter 4:2, ಇಬ್ರಿಯ 4:2. ಇಲ್ಲಿ ಏನು ಬಂದಿದೆ ನೋಡುವ. ಇಬ್ರಿಯ 4:2 ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆ ನಮಗೂ ಸಾರೋಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ಸ್ಪಷ್ಟವಾಗಿ ಕೇಳಿಸಿಕೊಳ್ಳುವ. ಪುನಃ ಓದುವ. ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆ ನಮಗೂ ಸಾರೋಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಏನು ಪ್ರಯೋಜನ ಆಗಲಿಲ್ಲ. ಹಲ್ಲೆಲೂಯಾ. ಈ ವಾಕ್ಯ ಅವತ್ತು ಕೂಡ ಸತ್ಯ, ಇವತ್ತು ಕೂಡ ಸತ್ಯ. ನಾವು ಸಭೆಯಾಗಿ ನಾವು ಸೇರಿ ಬರ್ತೇವೆ, ವಾಕ್ಯವನ್ನು ಕೇಳ್ತೇವೆ. ವಾಕ್ಯವು ಕೇಳುವುದು ಬಹಳ ಮುಖ್ಯವಲ್ಲ. ಈ ವಾಕ್ಯ ದೇವರ ವಾಕ್ಯವಾಗಿದೆ, ಇದು ಕಾರ್ಯ ಸಾಧಕವಾದ ವಾಕ್ಯವಾಗಿದೆ ಎಂಬುದಾಗಿ ನಾವು ಎಷ್ಟರ ಮಟ್ಟಿಗೆ ನಂಬುತ್ತೇವೆ ಮತ್ತು ಎಷ್ಟರ ಮಟ್ಟಿಗೆ ಒಪ್ಪಿಸಿಕೊಡ್ತೇವೆ ಅಷ್ಟರ ಮಟ್ಟಿಗೆ ಕಾರ್ಯವಾಗ್ತದೆ. ಇಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಅವರು ನಂಬದೆ ಹೋದ ಕಾರಣ. ಸ್ಪಷ್ಟವಾಗಿ ಬರೆದಿದೆ, ದೇವರಲ್ಲಿ ಏನು ದೋಷವಿಲ್ಲ. ಆದರೆ ಕೇಳಿಸಿಕೊಂಡ ವ್ಯಕ್ತಿಗಳು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ನಾವು ಗಂಭೀರವಾಗಿ ತೆಗೆದುಕೊಳ್ಳುವ. ನಾವು ಪ್ರತಿ ಸಂಡೆ ವಾಕ್ಯವನ್ನು ನಾವು ಕೇಳ್ತೇವೆ ಅಥವಾ ಮನೆಯಲ್ಲಿ ಕೂಡ ವಾಕ್ಯವನ್ನು ಓದ್ತೇವೆ. ಆದ್ರೆ ಇದು ಜೀವ ಸ್ವರೂಪ ದೇವರ ಬಾಯಿಂದ ಬಂದಂತಹ ವಾಕ್ಯವಾಗಿದೆ. ಇದು ಕಾರ್ಯ ಸಾಧನೆ ಮಾಡ್ತದೆ, ಉದ್ದೇಶವನ್ನು ನೆರವೇರಿಸುತ್ತದೆ, ನನ್ನ ಜೀವಿತಕ್ಕೆ ಒಂದು ಆಶೀರ್ವಾದ ತರ್ತದೆ, ಬಿಡುಗಡೆ ತರ್ತದೆ, ನನ್ನ ಕುಟುಂಬಕ್ಕೆ ಆಶೀರ್ವಾದ ತರ್ತದೆ ಎಂಬುದಾಗಿ ನಮಗೆ ನಂಬಿಕೆ ಇಲ್ಲದಿದ್ರೆ ಅರ್ಥ ಮಾಡಿಕೊಳ್ಳಿ, ಈ ವಾಕ್ಯದಿಂದ ನಮಗೆ ಏನು ಪ್ರಯೋಜನ ಆಗುವುದಿಲ್ಲ. ಸ್ಪಷ್ಟವಾಗಿ ಬರೆದೆ, ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ಸ್ವಂತ ಇದು ಕೇಳಿದ್ರೆ ಅವರು ನಂಬಲಿಲ್ಲ, ವಾಕ್ಯವನ್ನು ಕೇಳಿದ್ದಾರೆ. ಇದು ಯಾರ ಬಗ್ಗೆ ಬರೆಯಲ್ಪಟ್ಟಿದೆ? ಈಜಿಪ್ಟ್ ನಿಂದ ಕಾನಾನ್ ದೇಶದ ಕಡೆಗೆ ಬರ್ತಾ ಇದ್ದಂತ ಇಸ್ರಾಯೇಲ್ ಜನರ ಬಗ್ಗೆ ಬರೆಯಲ್ಪಟ್ಟಿದೆ. ಅವರು ಪದೇ ಪದೇ ಏನ್ ಮಾಡಿದ್ರು? ವಾಕ್ಯದ ಬಗ್ಗೆ ಅಪನಂಬಿಕೆ ತೋರಿಸಿದ್ರು, ವಾಕ್ಯದ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ರು, ದೇವರ ಕಾರ್ಯದ ಬಗ್ಗೆ ಅವರು ಡೌಟ್ ಮಾಡಿದ್ರು. ಇದರ ನಿಮಿತ್ತವಾಗಿ ನಾವು ನೋಡ್ತೇವೆ, ಅರಣ್ಯದಲ್ಲಿ ಅವರೆಲ್ಲರೂ ನಾಶವಾದ ಎಂಬುದಾಗಿ ನೋಡ್ತೇವೆ. ಐಗುಪ್ತದಿಂದ ಹೊರಗಡೆ ಬಂದಂತ ಎಲ್ಲರೂ ಕೂಡ ಅರಣ್ಯದಲ್ಲಿ ನಾಶವಾಗಿದ್ದಾರೆ. ಯೆಹೋಶುವ ಮತ್ತು ಕಾಲೇಬ ಹೊರತುಪಡಿಸಿ ಬಾಕಿ ಎಲ್ಲರೂ ನಾಶವಾಗಿದ್ದಾರೆ. ಮತ್ತೆ ಕಾನಾನ್ ದೇಶದ ಕಡೆಗೆ ಹೋದದ್ದು ಅವರ ನೆಕ್ಸ್ಟ್ ಜನರೇಷನ್ ಆಗಿದೆ. ಸೊ ಹೀಗೆ ಆಗಲಿಕ್ಕೆ ಕಾರಣ ಇರ್ತದೆ, ವಾಕ್ಯವನ್ನು ಕೇಳ್ತಾರೆ. ಮೋಶೆ ಮೂಲಕವಾಗಿ ದೇವರು ಪದೇ ಪದೇ ಮಾತನಾಡ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ. ಆದ್ರೆ ಪ್ರಾಬ್ಲಮ್ ಏನು ಕೇಳಿದ್ರೆ, ಅವರು ವಾಕ್ಯವನ್ನ ನಂಬುತ್ತಾ ಇಲ್ಲ. ಆ ವಾಕ್ಯವನ್ನು ಮಾತನಾಡುವ ದೇವರಲ್ಲಿ ನಂಬಿಕೆ ಇಡ್ತಾ ಇಲ್ಲ. ಅದರಿಂದ ಏನಾಯ್ತು? ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅವರಿಗೆ ಪ್ರಯೋಜನವಾಗಲಿಲ್ಲ. ಸೊ ನಾವು ಇಲ್ಲಿ ಕೂತ್ಕೊಳ್ತೇವೆ, ವಾಕ್ಯವನ್ನು ನಾವು ನಂಬ್ತೇವಾ? ವಾಕ್ಯಕ್ಕೆ ನಾವು ಎಡೆ ಕೊಡ್ತೇವಾ? ವಾಕ್ಯವನ್ನು ಥೆಸಲೋನಿಕೆ ಸಭೆಯವರಾಗಿ ಅಂಗೀಕಾರ ಮಾಡ್ತೇವಾ, ಸ್ವೀಕಾರ ಮಾಡ್ತೇವಾ? ಖಂಡಿತವಾಗಿ ವಾಕ್ಯದಿಂದ ನಮಗೆ ಪ್ರಯೋಜನವಾಗ್ತದೆ. ಆದ್ರೆ ಸುಮ್ಮನೆ ಒಂದು ಕೇಳಿ ನಾವು ಹೋಗುದಾದ್ರೆ ಬೇರೆ, ನಮಗೆ ಆ ವಾಕ್ಯದ ಏನು ಪ್ರಯೋಜನ ಆಗುವುದಿಲ್ಲ, ಯಾವ ಕಾರ್ಯವೂ ಕೂಡ ಸಾಧ್ಯ ಆಗುವುದಿಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನಾವು ತೆಗೆದುಕೊಳ್ಳುವ. ಹಳೆ ಒಡಂಬಡಿಕೆಯಲ್ಲಿ ನಾವು ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರ ಬಗ್ಗೆ ನೋಡಿದ್ದೇವೆ, ಮರಿಯಾಳ ಬಗ್ಗೆ ನೋಡಿದ್ದೇವೆ, ಆಮೇಲೆ ಸೀಮೋನ್ ಪೇತ್ರನ ಬಗ್ಗೆ ನೋಡಿದ್ದೇವೆ, ಆ ಶತಾಧಿಪತಿ ಬಗ್ಗೆ ನಾವು ನೋಡಿದ್ದೇವೆ, ಚಾರಕದ ವಿಧವೆಯ ಬಗ್ಗೆ ನೋಡಿದ್ದೇವೆ. ಇನ್ನು ಅನೇಕ ಉದಾಹರಣೆಗಳು ನಮಗೆ ಸಿಗ್ತವೆ. ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರ ಜೀವಿತ ಯಾವ ರೀತಿ ಆಶೀರ್ವಾದಕರವಾಗಿತ್ತು ಎಂಬುದಾಗಿ. ಆದ್ರೆ ಈಗ ವಾಕ್ಯವನ್ನು ತಿರಸ್ಕಾರ ಮಾಡಿದಂತ ಒಂದು ವ್ಯಕ್ತಿಯ ಬಗ್ಗೆ ನಾವು ಗಮನಿಸುವ.
Now, 2 Kings chapter 7, 2 ಅರಸುಗಳು 7ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ ನಾವು ಓದಿಕೊಳ್ಳುವ. ಮನೆಯಲ್ಲಿ ನೀವು ಫ್ರೀ ಇರುವಾಗ ಇಡೀ ಅಧ್ಯಾಯವನ್ನು ಓದಿಕೊಳ್ಳಿ, ಗೊತ್ತಾಗ್ತದೆ. ಈಗ ಎಲಿಷನ ಬಗ್ಗೆ ನಾವು ನೋಡ್ತೇವೆ. ಎಲಿಷನು ಅವನಿಗೆ ಯೆಹೋವನ ವಾಕ್ಯವನ್ನು ಕೇಳು. ಹಲ್ಲೆಲೂಯಾ. ಮಾತಾಡ್ತಾ ಇರುವುದು ಯಾರು? ಎಲಿಷನು. ಆದ್ರೆ ಮಾತನಾಡ್ತಾ ಇರುವುದು ಏನು? ಅವರ ಆಲೋಚನೆ ಅಲ್ಲ, ಕರ್ತನ ವಾಕ್ಯ ಅಂತ ಹೇಳ್ತಾನೆ. ಎಲಿಷನು ಸ್ವತಃ ಮಾತನಾಡ್ತಾ ಇದ್ದಾರೆ, ಆದ್ರೆ ಮಾತನಾಡೋರು ಏನ್ ಹೇಳ್ತಾ ಇದ್ದಾರೆ? ಯೆಹೋವನ ವಾಕ್ಯವನ್ನು ಕೇಳು. ನೀನು ನನ್ನ ವಾಕ್ಯವನ್ನು ಕೇಳಬೇಡ, ನನ್ನ ಆಲೋಚನೆ ತೆಗೆದುಕೊಳ್ಬೇಡ, ಯೆಹೋವನ ವಾಕ್ಯವನ್ನು ಕೇಳು. ಯೆಹೋವನ ವಾಕ್ಯ ಏನಾಗಿದೆ? ಆತನು ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವು ಅನ್ನುತ್ತಾರೆ. ಒಂದು ವಾಕ್ಯ, ಕರ್ತನ ವಾಕ್ಯ ನೀವು ಕೇಳು. ಆ ವಾಕ್ಯ ಏನಾಗಿದೆ? ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಂದೇ ಒಂದು ಪಾಯಿಂಟ್ ಇದೆ. ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿ 24 ಸೇರಿನಂತೆಯೂ ಮಾರಲ್ಪಡುವು ಅನ್ನುತ್ತಾರೆ. ಯೆಹೋವನ ವಾಕ್ಯ ಒಂದು ವಿಷಯ ಹೇಳ್ತಾ ಇದೆ, ಆದ್ರೆ ಅವನ ರೆಸ್ಪಾನ್ಸ್ ನೋಡಿ. ಇದನ್ನು ಕೇಳಿ ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ ಅವನು ಏನ್ ಹೇಳ್ತಾನೆ ನೋಡಿ. ಯೆಹೋವನ ವಾಕ್ಯವನ್ನು ಕೇಳಿದ ನಂತರ ಅವನ ರೆಸ್ಪಾನ್ಸ್, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರು, ಇದು ಸಂಭವಿಸಲಾರದು ಎಂದರು. ಈಗ ಎಲಿಷನಿಗೆ ಕೊಟ್ಟ ಉತ್ತರ, ಎಲಿಷನಿಗೆ ಅದು ಸಂಭವಿಸುತ್ತದೆ. ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುತ್ತಿ, ಆದರೆ ಅದನ್ನು ಅನುಭವಿಸುವುದಿಲ್ಲ. ಹಲ್ಲೆಲೂಯಾ. ಇಲ್ಲಿ ಸೇರಿ ಬಂದ ನಾವು ಅನೇಕರು ವಾಕ್ಯ ನಾವು ಕೇಳಿಸಿಕೊಳ್ತೇವೆ, ಆದ್ರೆ ಪ್ರಾಬ್ಲಮ್ ಏನು ಕೇಳಿದ್ರೆ ಅನೇಕರು ಈ ವಾಕ್ಯವನ್ನು ನಾವು ನಂಬುವುದಿಲ್ಲ, ಇದು ನೆರವೇರುತ್ತದೆ ಎಂಬುದಾಗಿ ನಿರೀಕ್ಷೆ ಮಾಡುವುದಿಲ್ಲ. ಆದ್ರಿಂದ ಆ ವಾಕ್ಯದ ಪ್ರಯೋಜನ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇವರು ಸ್ಪಷ್ಟವಾಗಿ ಹೇಳಿದ, ಯೆಹೋವನು ಏನ್ ಮಾಡಿದ? ಆಕಾಶದ ಬಾಗಿಲನ್ನು ಅಥವಾ ಆಕಾಶದ ದ್ವಾರಗಳನ್ನು ಮಾಡಿದರು, ಇದು ಸಂಭವಿಸುವುದಿಲ್ಲ. ಅಂದ್ರೆ ಅಪನಂಬಿಕೆಯ ಮಾತು, ದೇವರ ವಾಕ್ಯದ ಬಗ್ಗೆ ಬಹಳ ಕ್ಷುಲ್ಲಕವಾದ ಅಸಡ್ಡೆಯಾದ ಮಾತು ನಾವು ಹೇಳಿದ್ದಾರೆ. ಆದ್ರೆ ಎಲಿಷನು ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಮಾತಲ್ಲ ಇದು, ನಾನು ಹೇಳುವಂತ ಮಾತಲ್ಲ, ಯೆಹೋವನ ವಾಕ್ಯವಾಗಿದೆ ಮತ್ತು ಈ ವಾಕ್ಯ ಇದು ಖಂಡಿತವಾಗಿ ಸಂಭವಿಸುತ್ತದೆ. ಈ ವಾಕ್ಯ ಸಂಭವಿಸುತ್ತದೆ, ಈ ವಾಕ್ಯ ಕಾರ್ಯ ಸಾಧನೆ ಆಗ್ತದೆ, ನೆರವೇರುತ್ತದೆ. ಮಾತ್ರವಲ್ಲ, ನೀನು ಅದನ್ನು ಕಣ್ಣಾರೆ ಕಾಣುತ್ತಿ, ಆದ್ರೆ ನೀನು ಅದನ್ನ ಅನುಭವಿಸುವುದಿಲ್ಲ. ಹಲ್ಲೆಲೂಯಾ. ಸಭೆಯಾಗಿ ಕೂಡ ಹಾಗೆ ನಾವು ವಾಕ್ಯವನ್ನು ಕೇಳ್ತೇವೆ, ಆದ್ರೆ ಕೆಲವರು ಮಾತ್ರ ನಂಬಿಕೆಯಿಂದ ವಾಕ್ಯವನ್ನು ಸ್ವೀಕರಿಸ್ತಾರೆ, ಆಗ ಅದರ ಪ್ರಯೋಜನವನ್ನು ಅನುಭವಿಸ್ತಾರೆ. ಬಾಕಿ ಉಳಿದವರು ಇನ್ನೊಬ್ರು ಅನುಭವಿಸುವುದು ಕಾಣ್ತಾರೆ ಬಿಟ್ರೆ ಅವರ ಸ್ವಂತ ಜೀವಿತಕ್ಕೆ ಯಾವ ಪ್ರಯೋಜನದಿಂದ ಆಗುವುದಿಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ, ಈ ವಾಕ್ಯದ ಪ್ರಕಾರವೇ ಸಂಗತಿಗಳು ಸಂಭವಿಸುತ್ತದೆ, ನೀನು ಕಣ್ಣಾರೆ ಕಾಣುತ್ತಿ, ಆದ್ರೆ ನಿನಗೆ ಅದರ ಪ್ರಯೋಜನ ಆಗುವುದಿಲ್ಲ, ನೀನು ಅನುಭವಿಸುವುದಿಲ್ಲ ಎಂಬುದಾಗಿ. ಅದೇ ಬೇಕಾದ ಎಕ್ಸಾಂಪಲ್ ನಾವು ನೋಡಲಿ, ಮುಂದೆ ನಾವು ನೋಡ್ತೇವೆ. 16ನೇ ವಾಕ್ಯದಲ್ಲಿ ಯೆಹೋವನ ಮಾತಿನಂತೆ, ಸರಿ ಕೇಳಿಸ್ಕೊಳ್ಳಿ, ಎಲಿಷನ ಮಾತಿನಂತೆ ಅಲ್ಲ, ಯಾರ ಮಾತಿನಂತೆ? ಅವ್ರು ಹೇಳಿದ್ರು ಯೆಹೋವನ ವಾಕ್ಯವನ್ನು ಕೇಳು. ಸೊ ಇಲ್ಲಿ ಕೂಡ ನೋಡ್ತೇವೆ, ಯೆಹೋವನ ಮಾತಿನಂತೆ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿದಂತೆ ಜವೆ ಗೋಧಿ 24 ಸೇರಿದಂತೆ ಮಾರಲ್ಪಟ್ಟವು. ಅರಸನು ತನ್ನ ಹಸ್ತಕನಾದ ಸರದಾರನನ್ನು ಊರು ಬಾಗಿಲು ಕಾಯುವುದಕ್ಕಾಗಿ ಕಳುಹಿಸಿದಲ್ಲಿ ಅವನು ಜನರಿಂದ ತುಳಿಯಲ್ಪಟ್ಟು ಸತ್ತನು. ಹೀಗೆ ದೇವರ ಮನುಷ್ಯನು ಅರಸನ ಜೊತೆಯಲ್ಲಿ ತನ್ನ ಬಳಿಗೆ ಬಂದಿದ್ದ ಆ ಸರದಾರನಿಗೆ ಹೇಳಿದ ಮಾತು ನೆರವೇರಿತು. ಪುನಃ ನಾವು ನೋಡ್ತೇವೆ ವಾಕ್ಯ, ಅವನು ಅರಸನಿಗೆ ನಾಳೆ ಇಷ್ಟೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಜವೆ ಗೋಧಿಯು ರೂಪಾಯಿಗೆ 24 ಸೇರಿದಂತೆ ಗೋಧಿ ಹಿಟ್ಟು 12 ಸೇರಿದಂತೆ ಮಾರಲ್ಪಡು ಎಂದು ಹೇಳಿದಾಗ ಆ ಸರದಾರನು, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರು, ಇದು ಸಂಭವಿಸಲಾರದು ಅನ್ನದರಿಂದ ದೇವರ ಮನುಷ್ಯನು ಅವನಿಗೆ, ನೀನು ಅದನ್ನು ಕಣ್ಣಾರೆ ಕಾಣುವಿ, ಆದರೆ ಅನುಭವಿಸುವುದಿಲ್ಲ ಎಂದು ನುಡಿದಿದ್ದನು. ಅವನು ಊರು ಬಾಗಿಲಿನಲ್ಲಿ ಜನರಿಂದ ತುಳಿಯಲ್ಪಟ್ಟು ಸತ್ತದರಿಂದ ಈ ಮಾತು ನೆರವೇರಿತು. ನಾವು ನೋಡ್ತೇವೆ, ಒಂದೇ ಘಟನೆ ಒಂದೇ ಚಾಪ್ಟರ್ ಅಲ್ಲಿ 2 ಸಲ ಬರೆಯಲ್ಪಟ್ಟಿದೆ. ಅವನು ಹೇಳಿದ್ದು ಮತ್ತು ಒಂದು ಅಕ್ಷರಶಃ ನೆರವೇರಿದ್ದನ್ನು ಕಾಣ್ತೇವೆ. ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ವಾಕ್ಯವನ್ನು ಕೇಳುತ್ತೇವೆ. ಆದ್ರೆ ಇದು ದೇವರ ವಾಕ್ಯವಾಗಿದೆ, ಇದು ದೇವರ ಸ್ವರವಾಗಿದೆ, ದೇವರು ತಾನೇ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ಅತ್ಯಂತ ಭಯಭಕ್ತಿಯಿಂದ ನಾವು ಅದನ್ನು ಅಂಗೀಕಾರ ಮಾಡಬೇಕು. ಥೆಸಲೋನಿಕ ಸಭೆ ಹಾಗೆ ನಾವು ಗೌರವದಿಂದ ಸ್ವೀಕಾರ ಮಾಡಬೇಕು. ಮರಿಯಳ ಹಾಗೆ ಆ ವಾಕ್ಯದ ಪ್ರಕಾರ ನನಗೆ ಆಗಲಿ ಎಂಬುದಾಗಿ ಒಪ್ಪಿಸಿಕೊಡಬೇಕು. ಸಿಮೋನ್ ಪೇತ್ರನ ಹಾಗೆ ನಿನ್ನ ಮಾತಿನ ಮೇರೆಗೆ ಬಲೆ ಆಗ್ತದೆ ಎಂಬುದಾಗಿ ನಾವು ವಿಧೇಯತೆಯನ್ನು ತೋರಿಸಬೇಕು. ಚಾರಕದ ವಿಧೇಯರಾಗಿ ನಾವು ಒಪ್ಪಿಸಿಕೊಡಬೇಕು. ಶತಾಧಿಪತಿ ಹಾಗೆ ನಿನ್ನ ಒಂದು ವಾಕ್ಯ ಸಾಕು ಎಂಬುದಾಗಿ ಆ ವಾಕ್ಯದ ಶಕ್ತಿಯನ್ನು ಅನುಭವಿಸಬೇಕು. ಸೊ ಅದೇ ತರ ನಾವು ಮಾಡುವುದಾದ್ರೆ ನಮ್ಮ ಜೀವಿತದಲ್ಲಿ ಕಾರ್ಯವಾಗ್ತದೆ.
ಕೊನೆಯದಾಗಿ ಮುಗಿಸುವಾಗ ಬೇರೆ ಮತ್ತಾಯ ಸುವಾರ್ತೆ 13:58 ಬರುವ. ಮತ್ತಾಯ ಸುವಾರ್ತೆ 13:58. ಮ್ಯಾಥ್ಯೂ ಚಾಪ್ಟರ್ 13:15. ಈ ವಾಕ್ಯದೊಂದಿಗೆ ನಾವು ಮುಕ್ತಾಯಗೊಳಿಸುವ. ಮತ್ತಾಯ 13:58 ಏನು ಬರೆದಲ್ಲಿ, ಅವರು ಆತನನ್ನು ನಂಬದೆ ಹೋದುದರಿಂದ ಆತನು ಅಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲ. ಹಲ್ಲೆಲೂಯಾ. ನಾವು ಹೀಬ್ರೂಸ್ 4:7 ಕೂಡ ನೋಡಿದ್ದೇವೆ. ಅವರ ವಾಕ್ಯವನ್ನು ನಂಬದೆ ಹೋದುದರಿಂದ ಅವರಿಗೆ ಏನು ಪ್ರಯೋಜನ ಆಗಲಿ. ಇದು ಯಾರ ಬಗ್ಗೆ ಬರೆಯಲ್ಪಟ್ಟದ್ದು? ಇಸ್ರಾಯೇಲ್ ಜನರ ಬಗ್ಗೆ. ಆದ್ರೆ ಇದು ಯಾರ ಬಗ್ಗೆ ಬರೆಯಲ್ಪಟ್ಟದ್ದು? ಹೊಸ ಒಡಂಬಡಿಕೆಯ ಭಕ್ತರು, ಸ್ವತಃ ಯೇಸು ಕ್ರಿಸ್ತನನ್ನ ಕಣ್ಣಾರೆ ಕಂಡಂತ ಭಕ್ತರು. ಮಾತ್ರ ಇವರು ಯಾರೋ ಅಲ್ಲ, ಯೇಸು ಕ್ರಿಸ್ತನ ಸ್ವಂತ ಊರಿನವರು, ಸ್ವಂತ ಜನರು. ಆದ್ರೆ ಅವ್ರು ಏನ್ ಮಾಡಿದ್ದಾರೆ? ಅವರು ಆತನನ್ನು ನಂಬದೆ ಹೋದದ್ರಿಂದ ಆತನು ಅಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲ. ಇವತ್ತು ನಾವು ಯಾರಾಗಿದ್ದೇವೆ? ನಾವು ಆತನ ಸ್ವಕೀಯ ಜನರಾಗಿದ್ದೇವೆ, ಆತನ ಸ್ವಂತ ಜನರಾಗಿದ್ದೇವೆ, ಆತನ ಮಕ್ಕಳು ನಾವಾಗಿದ್ದೇವೆ, ಆತನ ಪ್ರಜೆಗಳಾಗಿದ್ದೇವೆ. ಆಗಲೂ ಕೂಡ ಆತನ ಆತ್ಮನ ಮೂಲಕವಾಗಿ ಆತನ ವಾಕ್ಯವು ಬರುವಾಗ ನಾವು ನಂಬದೆ ಹೋಗುವುದಾದ್ರೆ ನನ್ನ ವೈಯಕ್ತಿಕ ಜೀವಿತದಲ್ಲಿ ಏನು ಕಾರ್ಯವೂ ಆಗುವುದಿಲ್ಲ. ನಾವು ಕುಟುಂಬವಾಗಿ ವಾಕ್ಯವನ್ನು ನಂಬದೆ ಹೋಗುವುದಾದ್ರೆ, ನಾವು ಪ್ರಾರ್ಥನೆಯಲ್ಲಿ ಆ ವಾಕ್ಯವನ್ನು ಎತ್ತಿ ಹಿಡಿದು ಪ್ರಾರ್ಥನೆ ಮಾಡದೆ ಹೋಗುವುದಾದ್ರೆ ನಮ್ಮ ಜೀವಿತದಲ್ಲಿ ಆತನ ಕಾರ್ಯಗಳು ಕೋರಿ ಬರುವುದಿಲ್ಲ. ಹಾಗೆ ಸಭೆಯಾಗಿ ನಾವು ದೇವರ ವಾಕ್ಯ ಅನೇಕ ಸಾರಿ ಪದೇ ಪದೇ ನಾವು ಕೇಳ್ತೇವೆ. ಸಭೆಯಾಗಿ ಆ ವಾಕ್ಯವನ್ನು ನಾವು ಸ್ವೀಕಾರ ಮಾಡುವುದಿಲ್ಲವಾಗಿದ್ದರೆ, ನಾವು ಕಳೆದ ವಾರ ನಾವು ನೋಡಿದ್ದೇವೆ, ಒಂದು ಮನಸ್ಸು ಎಂಬುದಾಗಿ ಹೇಳುವಾಗ ಒಂದು ವಾಕ್ಯ ಬಂತು. ಅವರು ಯಹೂದ್ಯರೆಲ್ಲರೂ ಕೂಡ ಏಕ ಮನಸ್ಸುಗಳಾಗಿ ದೇವರ ಆಜ್ಞೆಗಳವರು ಎಲ್ಲರೂ ಒಟ್ಟಾಗಿ ಕೈಗೊಂಡು ನಡೆದರು ಎಂಬುದಾಗಿ. ಸಭೆಯಾಗಿ ದೇವರಾತ್ಮನು ಮಾತನಾಡುವಂತಹ ವಾಕ್ಯವನ್ನು ನಾವು ತೆಗೆದುಕೊಳ್ಳುವುದಿಲ್ಲವಾದ್ರೆ, ಅದರಲ್ಲಿ ನಂಬಿಕೆ ಇಡುವುದಿಲ್ಲವಾದ್ರೆ ಈ ವಾಕ್ಯ ಪ್ರೇರಣೆ ನೋಡ್ತೇವೆ, ಆತನು ಅಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲ. ನಾವು ನಿರೀಕ್ಷೆ ಮಾಡ್ತೇವೆ ಕರ್ತನ ಜೀವಿತದಲ್ಲಿ ಮಹತ್ಕಾರ್ಯ ಮಾಡಬೇಕು, ನಮ್ಮ ಕುಟುಂಬದಲ್ಲಿ ಮಹತ್ಕಾರ್ಯ ಮಾಡಬೇಕು, ನಮ್ಮ ಸಭೆಯಲ್ಲಿ ಮಹತ್ಕಾರ್ಯಗಳನ್ನು ಮಾಡಬೇಕು, ನಮ್ಮ ಸೇವೆಯಲ್ಲಿ ಮಹತ್ಕಾರ್ಯಗಳು ಮಾಡಬೇಕು ಎಂಬುದಾಗಿ ನಾವು ನಿರೀಕ್ಷೆ ಮಾಡ್ತೇವೆ. ಆದ್ರೆ ಮುಖ್ಯವಾಗಿ ಏನ್ ಬೇಕಾಗಿದೆ? ಆತನ ವಾಕ್ಯದಲ್ಲಿ ನಮಗೆ ನಂಬಿಕೆ ಬೇಕಾಗಿದೆ. ದೇವರು ಕಾರ್ಯವನ್ನು ಸಾಧಿಸ್ತಾನೆ, ಉದ್ದೇಶವನ್ನು ನೆರವೇರಿಸ್ತಾನೆ, ಸಂಕಲ್ಪಗಳನ್ನು ಸಾಧಿಸ್ತಾನೆ ಎಂಬುದಾಗಿ ನಂಬುವುದು ಅವಶ್ಯಕವಾಗಿದೆ. ಆದ್ರೆ ಎರಡನೇ ಸಲ ನೋಡ್ತೇವೆ, ಅವರು ನಂಬದೆ ಹೋದ್ರಿಂದ ಆ ವಾಕ್ಯದಿಂದ ಅವ್ರಿಗೆ ಏನು ಪ್ರಯೋಜನ ಆಗಿಲ್ಲ. ಇಲ್ಲಿ ಕೂಡ ನಾವು ನೋಡ್ತೇವೆ, ಅವರು ನಂಬದೆ ಹೋದ್ರಿಂದ ಕರ್ತನು ಅವರ ಮಧ್ಯದಲ್ಲಿ ಹೆಚ್ಚಿನ ಮಾತುಕಾರ್ಯಗಳನ್ನು ಮಾಡಲಿಲ್ಲ. ಈ ವಾಕ್ಯಗಳ ಮೂಲಕ ದೇವರು ನಮ್ಮನ್ನ ಆಶೀರ್ವಾದ ಮಾಡಿ.